ರಾಜ್ಯದಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇರೋದ್ರಿಂದ ಹಲವು ಜಿಲ್ಲೆಗಳಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಇನ್ನೂ 3 ದಿನ ಇದೇ ರೀತಿ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಹಾಗಾಗಿ ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹಾಸನದಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ. ಗುಡ್ಡ ಕುಸಿಯೋ ಭೀತಿ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಆದೇಶ ನೀಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕರಾವಳಿ ಮಲೆನಾಡು ಭಾಗದಲ್ಲಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಸಮುದ್ರಕ್ಕೆ ಮೀನುಗಾರರು ಇಳಿಯದಂತೆ ಸೂಚನೆ ನೀಡಲಾಗಿದೆ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಲ್ಲೂ ಕೂಡ ರಜೆ ಘೋಷಣೆ ಮಾಡಲಾಗಿದ್ದು ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಆದೇಶವನ್ನು ಕೂಡ ನೀಡಲಾಗಿದೆ. ಹಾಸನದಲ್ಲಿ ಗುಡ್ಡ ಕುಸಿಯೋ ಭೀತಿ, ಮತ್ತೊಂದು ಕಡೆ ರಸ್ತೆ ಕುಸಿಯೋ ಭೀತಿ, ಎರಡೂ ಕೂಡ ಆತಂಕ. ಸಹಜವಾಗಿ ಹಾಸನದಲ್ಲಿ ಪದೇ ಪದೇ ಈ ರೀತಿ ಮಳೆ ಆದಂತಹ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗೋದು, ರಸ್ತೆ ಕುಸಿತ ಆಗೋದು ಇದು ಆಗ್ತಾನೆ ಇದೆ. ಹಾಗಾಗಿ ಅಲ್ಲಿ ವಾಹನ ಸವಾರರು, ಪ್ರಮುಖವಾಗಿ ಇಲ್ಲಿನ ಜನ ಓಡಾಡೋದಕ್ಕೂ ಕೂಡ ಭಯ. ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ನ ರಸ್ತೆ ಸಂಪರ್ಕ ಕಡಿತ ಆಗಿತ್ತು. ಕಾರಣ ಅಲ್ಲಿ ಭೂಕುಸಿತ ಉಂಟಾಯಿತು ಅನ್ನೋ ಕಾರಣಕ್ಕೆ ಒಂದು ಕಡೆ ತೆರವು ಮಾಡೋ ಹೊತ್ತಿಗೆ ಮತ್ತೊಂದು ಕಡೆ ಕುಸಿತ ಆಗುವಂತಹ ಭೀತಿ ಹಾಸನದಲ್ಲಿ ಮನೆ ಮಾಡಿದೆ ಅಂತೆ. ಸೊ ಅದಷ್ಟೇ ಅಲ್ಲ, ಕೊಡಗು, ಕರಾವಳಿ, ಮಲೆನಾಡು ಈ ಭಾಗದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಅವಾಂತರಗಳಾಗಿದೆ. ಈ ಮಳೆ ಬಂದಂತಹ ಸಂದರ್ಭದಲ್ಲೇ ಸಮುದ್ರಗಳ ಅಲೆಗಳ ಅಬ್ಬರ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾರೂ ಕೂಡ ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡ್ರೂ ಕೂಡ ಅಲ್ಲಲ್ಲಿ ಅನಾಹುತಗಳು ಸಂಭವಿಸ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅವಾಂತರಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಆಡಳಿತ, ಮತ್ತೊಂದು ಕಡೆ ಜನ ಕೂಡ ಈ ಸೂಚನೆಗಳಿಗೆ ಸಪೋರ್ಟ್ ಮಾಡಬೇಕು. ಈಗ ನೋಡ್ತಾ ಇದ್ವಲ್ಲ, ಹಲವು ಕಡೆ ಮಳೆಯ ಅಬ್ಬರ, ನೀರಿನ ರಭಸ ಇದ್ರೂ ಕೂಡ ಅದರಲ್ಲಿ ಹುಚ್ಚಾಟ ಪ್ರದರ್ಶನ ಮಾಡೋದಕ್ಕೂ ಜನ ಮುಂದಾಗ್ತಾರೆ. ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು? ಇದು ಕೂಡ ಪ್ರಶ್ನೆ.